ನಿನ್ನೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಜೋರ್ ಮಳೆ ಜೊತೆ ಫುಲ್ ಜೋರ್ ಗಾಳಿ ಬೇರೆ ಬೀಸ್ತಾ ಇತ್ತು. ಆ ಒಂದು ಗಾಳಿಗೆ ಎಷ್ಟು ಮರಗಳೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಅದ್ರಲ್ಲಿ ತೆಂಗಿನ ಮರನೂ ಕೂಡ ಬಿದ್ದೋಗಿತ್ತು. ಅದ್ರಲ್ಲೇ ಜಾಸ್ತಿ ಎಳ್ನೀರಿತ್ತು ಈ ವರ್ಷ. ಬಟ್ ಅದು ಕೂಡ ಬಿದ್ದೋಗ್ಬಿಟ್ಟಿದೆ. ತುಂಬಾ ಬೇಜಾರಾಯ್ತು. ಬಟ್ ಸ್ಟಿಲ್ ಏನು ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದನ್ನೆಲ್ಲದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಸೊ ತುಂಬಾನೇ ಎಳ್ನೀರಿತ್ತು. ಅದನ್ನೆಲ್ಲ ಸ್ವಲ್ಪ ಬೇರೆಯವರಿಗೆಲ್ಲ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಒಂದ್ 8 ದಿನ ಎಳ್ನೀರು ಕುಡ್ದಿದ್ದಾಯ್ತು. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು. ಫುಲ್ ಎಳ್ನೀರ್ ಮಾತ್ರ ಸಿಕ್ಕಾಪಟ್ಟೆ ತುಂಬಾನೇ ರುಚಿಯಾಗಿತ್ತು. ಹಾಗೆ ಈ ರೀತಿ ಆಗ್ತಾ ಇರುತ್ತೆ ಸಹಜವಾಗಿ. ಎಲ್ಲದಕ್ಕೂ ನಾವು ಬೇಜಾರ್ ಮಾಡ್ಕೊಳೋದಾಗ ಏನಿಲ್ಲ. ಎಲ್ಲದನ್ನು ಒಂಥರ ಲೆಸನ್ ಅಂತೇಳಿ ತಿಳ್ಕೊಂಡು ಮುಂದೆ ಸಾಕ್ತಾ ಇರ್ಬೇಕು ಲೈಫ್ ನ. ಸ್ವಲ್ಪ ಜಾಸ್ತಿನೇ ಎಳ್ನೀರಿತ್ತು. ಹಾಗಾಗಿ ದಿನಕ್ಕೆ ಒಂದು 3 ಇಂದ 4 ಕುಡ್ದು ಖಾಲಿ ಮಾಡಿದ್ದಾಯ್ತು. ಬಟ್ ಏನೋ ಒಂಥರ ಚೆನ್ನಾಗೇ ಇತ್ತು. ಎಳ್ನೀರು ಅಷ್ಟೊಂದು ನಾನು ಜಾಸ್ತಿ ಕುಡಿಯೋದಿಲ್ಲ. ಅಂದ್ರೆ ಕುಡಿಯೋದಿಕ್ ಇಷ್ಟ, ಬಟ್ ಅದನ್ನ ತೋಟದಲ್ಲಿ ಹೋಗಿ ತಗೊಂಬರೋರು ಯಾರು ಇರಲ್ಲ. ಅದಾಗ ಅದೇ ಬಿದ್ದಿತ್ತಲ್ವಾ, ಹಾಗಾಗಿ ಚೆನ್ನಾಗಿ ಕುಡ್ದಿದ್ದಾಯ್ತು. ಹಾಗೆ ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗ್ಬೇಕಾಯ್ತು. ಸೊ ಮನೆಯಲ್ಲಿ ಮೊಸರು ಖಾರ ಮುದ್ದೆ ಮಾಡಿದ್ದು ತುಂಬಾನೇ ರುಚಿಯಾಗಿತ್ತು. ಮೊಸರಿಗೆ ಸ್ವಲ್ಪ ಖಾರ ಹಾಕೋದಷ್ಟೇ. ಈ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.